ಫೋನ್ ಇಲ್ಲದ ಒಂದು ಕ್ಷಣವನ್ನು ಕೂಡ ಇಂದು ಹಲವರಿಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಫೋನ್ ಜೊತೆಗಿದ್ರೆ ಮಾತ್ರ ಹಲವರಿಗೆ ಸಮಾಧಾನ. ಅದೇ ಫೋನ್ ಅಕಸ್ಮಾತ್ ಮಿಸ್ ಆದ್ರೆ, ಕಳವಾದ್ರೆ ಅಥವಾ ಯಾರಾದರೂ ಕೊಂಡೊಯ್ದ್ರೆ ಆಗೇನ್ ಮಾಡಬೇಕು? ಹಲವರಿಗೆ ಫೋನ್ ಕಳವಾದ್ರೆ ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ತೋಚಲ್ಲ. ಆದ್ರೆ ಫೋನ್ ಕಳವಾದ ತಕ್ಷಣ ನಾವು ಗಾಬರಿ ಆಗಬಾರ್ದು. ಅದರ ಬದಲು ತಕ್ಷಣವೇ ಕೆಲವೊಂದು ಕ್ರಮ ಕೈಗೊಳ್ಳಬೇಕು. ಇಂದು ಸ್ಮಾರ್ಟ್ ಫೋನ್ ನಮ್ಮ ಜೀವನದ ಒಂದು ಭಾಗವಾಗಿದೆ. ಮೊಬೈಲ್ ಇಲ್ಲದೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಹೆಚ್ಚಿನ ಕಡೆಗಳಲ್ಲಿ ಮೊಬೈಲ್ ಬಳಕೆ ಬೇಕೇ ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಫೋನ್ ಬಳಸ್ತಿದ್ದಾರೆ. ಇಂದು ಕಡಿಮೆ ಬೆಲೆಗೆ ಸ್ಮಾರ್ಟ್ ಫೋನ್ಗಳು ಸಿಗೋದ್ರಿಂದ ಇದರ ಬಗ್ಗೆ ಜಾಗರೂಕರಾಗಿರುವುದು ಕೆಲವರು ಮಾತ್ರ. ಹೀಗಾಗಿ ಇದು ಕಳ್ಳತನ ಆಗುವುದು ಅಥವಾ ಕಳೆದು ಹೋಗುವ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಅಂತಹ ಸಮಯದಲ್ಲಿ ನಾವು ಭಯ ಪಡ್ತೇವೆ. ಫೋನ್ ಕಳೆದು ಹೋದಾಗ ಏನ್ ಮಾಡಬೇಕು ಎಂದು ತೋಚಲ್ಲ. ನಿಮ್ಮ ಫೋನ್ ಎಲ್ಲಿಯಾದರೂ ಬಿದ್ದರೆ ಅಥವಾ ಕಳೆದು ಹೋದ್ರೆ ತಕ್ಷಣ ಮಾಡಬೇಕಾದ ಕೆಲ ಕೆಲಸಗಳಿವೆ. ಸ್ಮಾರ್ಟ್ ಫೋನ್ಗಳು ಕಾಣೆಯಾದಾಗ ತಕ್ಷಣ ಹೀಗೆ ಮಾಡದಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುವ ಸಂಭವವಿರುತ್ತೆ. ಇಂದಿನ ಕಾಲದಲ್ಲಿ ಮೊಬೈಲ್ಗಳಲ್ಲಿ UPI, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಇತರ ಹಲವು ಹಣಕಾಸು ಸೇವೆಗಳು ಆನ್ ಆಗಿರುತ್ತೆ. ಇದರಿಂದ ಮೊಬೈಲ್ ಕಳ್ಳತನವಾದರೆ ಬ್ಯಾಂಕ್ ಖಾತೆ ಖಾಲಿಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮ್ಮ ಮೊಬೈಲ್ ಕಳ್ಳತನವಾದರೆ ತಕ್ಷಣ ಈ 3 ಕೆಲಸಗಳನ್ನ ಮಾಡಿ. ಮೊದಲು ನಿಮ್ಮ ಸಿಮ್ ಕಾರ್ಡ್ ಅನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಇದಕ್ಕಾಗಿ ನೀವು ನಿಮ್ಮ ಟೆಲಿಕಾಂ ಆಪರೇಟರ್ ಕಸ್ಟಮರ್ ಕೇರ್ ಅನ್ನು ಸಂಪರ್ಕಿಸಬಹುದು ಅಥವಾ 1442 ಸಂಖ್ಯೆಯನ್ನು ಡಯಲ್ ಮಾಡಬಹುದು. ಅದಾದ ಬಳಿಕ ಹತ್ತಿರದ ಪೊಲೀಸ್ ಠಾಣೆಗೆ FIR ದಾಖಲಿಸಿ. FIRನಲ್ಲಿ ಫೋನ್ IMEI ಸಂಖ್ಯೆ ಮತ್ತು ಇತರ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕು. ನಿಮ್ಮ ಫೋನನ್ನು ರಿಮೋಟ್ ಆಗಿ ಲಾಕ್ ಮಾಡಿ ಮತ್ತು ಡೇಟಾ ಅಳಿಸಿ. ನಂತರ ನೀವು ಫೋನಲ್ಲಿ ಫೈಂಡ್ ಮೈ ಡಿವೈಸ್ ಅಥವಾ ಫೈಂಡ್ ಮೈ ಫೋನ್ ವೈಶಿಷ್ಟ್ಯ ಆನ್ ಮಾಡಿದ್ರೆ ರಿಮೋಟ್ ಆಗಿ ಲಾಕ್ ಮಾಡಲು ಮತ್ತು ನಿಮ್ಮ ಡೇಟಾ ಅಳಿಸಲು ಆ ಆಯ್ಕೆಯನ್ನ ನೀವು ಬಳಸಬಹುದು. ಅದರ ಜೊತೆಗೆ ನೀವು ಮುಂಚಿತವಾಗಿ ಫೋನ್ನ IMEI ಸಂಖ್ಯೆ ಮತ್ತು ಇತರ ಪ್ರಮುಖ ಮಾಹಿತಿಯನ್ನು ಬರೆದಿಟ್ಕೊಂಡ್ರೆ ಉತ್ತಮ. ಹಾಗೆ ನಿಮ್ಮ ಫೋನಲ್ಲಿ ಮೈಂಡ್ ಮೈ ಫೋನ್ ವೈಶಿಷ್ಟ್ಯವನ್ನು ಆನ್ ಮಾಡಿ ಪಾಸ್ವರ್ಡ್ ಅಥವಾ ಪಿನ್ ಮೂಲಕ ನಿಮ್ಮ ಫೋನನ್ನು ರಕ್ಷಿಸಿ. ಪೊಲೀಸ್ ದೂರು ನೀಡಿದ ಬಳಿಕ ಅವರ ಸಹಾಯದಿಂದ CEIR ಪೋರ್ಟಲ್ನಲ್ಲಿ ದೂರು ದಾಖಲಿಸುವುದು ಮರಿಬೇಡಿ.